ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 181 ರೌಡಿಗಳ ಮನೆಗಳ ಮೇಲೆ ಏಕಕಾಲದಲ್ಲಿ ಪೊಲೀಸ್ ದಾಳಿ. ರೌಡಿ ಶೀಟರ್ಗಳ ಚಟುವಟಿಕೆಗಳಿಗೆ ಬಿಗಿ ಕಡಿವಾಣ ಹಾಕಿದ ಪೊಲೀಸರು. ಐಜಿಪಿ ಡಾಕ್ಟರ್ ಹರ್ಷ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಚರಣೆಯ ಮಾಹಿತಿ ಬಹಿರಂಗ. ಬಳ್ಳಾರಿ ವಲಯದಲ್ಲಿ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಲಯಾದ್ಯಂತ 381 ರೌಡಿ ಶೀಟರ್ಗಳ ಮನೆಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ರೌಡಿ ಶೀಟರ್ಗಳ ಅಕ್ರಮ ಚಟುವಟಿಕೆಗಳ ಮೇಲೆ ನಿಗಾ ವಹಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ದಾಳಿಯ ವೇಳೆ ಕೆಲವು ಅನಧಿಕೃತ ದಾಖಲೆಗಳು ಹಾಗೂ ಇತರ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವವರಿಗೆ ಎಚ್ಚರಿಕೆ ನೀಡಲಾಗಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಅಪರಾಧ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆ ಇಂತಹ ಕಾರ್ಯಾಚರಣೆಗಳನ್ನು ಮುಂದುವರಿಸಲಿದೆ ಎಂದು ಐಜಿಪಿ ಡಾಕ್ಟರ್ ಹರ್ಷ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಂದಿನ ಈ ಪ್ರೆಸ್ ಮೀಟ್ನ ಪ್ರಮುಖ ಉದ್ದೇಶ ಏನಂದ್ರೆ, ಕೆಲ ದಿನಗಳ ಹಿಂದೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಒಂದು ರಿವ್ಯೂ ಮಾಡಿ ಪ್ರಮುಖವಾಗಿ ಕೆಲವು ದಿಕ್ಸೂಚಿ ಇನಿಷಿಯೇಟಿವ್ಸ್ ಬಗ್ಗೆ ನಮಗೆಲ್ಲ ಸಲಹೆ ಸೂಚನೆ ನೀಡಿದ್ರು. ಅವುಗಳಲ್ಲಿ ಪ್ರಮುಖವಾಗಿ ಈ ರೌಡಿ ನಿಗ್ರಹ ದಳದ ಒಂದು ಹೊಸ ಸ್ವರೂಪದಲ್ಲಿ ಅದನ್ನು ರಚಿಸುವುದು ಮತ್ತೆ ಅವುಗಳ ಒಂದು ಎಫೆಕ್ಟಿವ್ ಕಾರ್ಯಾಚರಣೆ, ಇದ್ರ ಬಗ್ಗೆ ಬಹಳ ವಿವರವಾದ ಚರ್ಚೆ ಆಯಿತು. ಅದೇ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಡಿಜಿ ಮತ್ತು ಐಜಿ ಅವರು ಸಹ ಇದ್ರ ಬಗ್ಗೆ ಬಹಳ ಡೀಟೇಲ್ ಆದ ರಿವ್ಯೂ ತೆಗೆದುಕೊಂಡು ಕೆಲವು ನಿರ್ದೇಶನಗಳನ್ನ ರಾಜ್ಯದ ಮಟ್ಟದಲ್ಲಿ ಎಲ್ಲ ಘಟಕಗಳಿಗೂ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಒಂದು ಹೊಸ ಇನಿಷಿಯೇಟಿವ್ ತೆಗೆದುಕೊಂಡು ಈಗ ಬಳ್ಳಾರಿ ವಲಯದ 4 ಜಿಲ್ಲೆಗಳಲ್ಲಿ ಹೊಸದಾಗಿ ರೌಡಿ ನಿಗ್ರಹ ದಳಗಳನ್ನ ರಚಿಸಲಾಗಿದೆ. ಇದರ ಸ್ವರೂಪ ಹೇಗಿದೆ ಅಂದ್ರೆ, ಎಲ್ಲೆಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ SHO ಇದ್ದಾರೆ ಅವರ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳನ ರಚಿಸಲಾಗಿದೆ. ಹಾಗೇನೆ ಎಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು SHOಗಳಾಗಿದ್ದಾರೆ, ಠಾಣಾಧಿಕಾರಿಗಳಾಗಿದ್ದಾರೆ, ಅಲ್ಲಿ ವೃತ್ತ ಮಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ರೌಡಿ ನಿಗ್ರಹ ದಳ ನಾವು ರಚನೆ ಮಾಡಿದ್ದೇವೆ. ಇದರ ಭಾಗವಾಗಿ ಈಗಾಗಲೇ ಸಾಕಷ್ಟು ಆಕ್ಟಿವಿಟಿಗಳು ಆಗಿತ್ತು. ನಾವು ಸತತವಾಗಿ ಒಂದು ವಾರದಿಂದ ನಮ್ಮ ರೌಡಿ ಪಟ್ಟಿಗಳಲ್ಲಿದ್ದ ಜನಗಳ ಡೇಟಾ ಅಪ್ಡೇಷನ್ನು, ಆಮೇಲೆ ಒಂದು ತಳಮಟ್ಟದಿಂದ ಇನ್ನೂ ರೌಡಿ ಶೀಟರ್ಸ್ ಓಪನಿಂಗ್ ಬಗ್ಗೆ ಹೊಸದಾಗಿ ಯಾವ್ದಾದ್ರು ಕನ್ವಿಕ್ಷನ್ ಆಗಿದೆಯಾ, ಹೊಸದಾಗಿ ಬಾಡಿ ಅಫೆನ್ಸ್ಗಳಾಗಿದೆಯಾ, ಬೇರೆ ಏನಾದರೂ ಚಟುವಟಿಕೆ ಇದೆಯಾ ನಮ್ಮ ವಲಯದಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಕಂಪ್ಲೀಟ್ ಅಪ್ಡೇಟೆಡ್ ಡೇಟಾ ಇಟ್ಟುಕೊಂಡು ಈ ದಿನ ಬೆಳಿಗ್ಗೆ ಏಕಕಾಲಕ್ಕೆ 4 ಜಿಲ್ಲೆಗಳಲ್ಲಿ ನಾವು ಕೆಲವು ನಟೋರಿಯಸ್ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಏಕಕಾಲಕ್ಕೆ ನಾವು ಶೋಧ ಕಾರ್ಯಾಚರಣೆ ನಾವು ನಡೆಸಿದ್ದೇವೆ. ಇದರ ಡೀಟೇಲ್ಸ್ ತಮಗೆ ತಿಳಿಸ್ಬೇಕು ಅಂದ್ರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ 104 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ವಿಜಯನಗರ ಜಿಲ್ಲೆಯಲ್ಲಿ 106 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಹಾಗೆ ರಾಯಚೂರು ನಲ್ಲಿ 103, ಕೊಪ್ಪಳದಲ್ಲಿ 68, ಈ ರೀತಿ 381 ಕುಖ್ಯಾತ ರೌಡಿಗಳ ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಇದರ ಮುಖ್ಯ ಉದ್ದೇಶ 2 ಭಾಗದಲ್ಲಿ ನಾವು ನೋಡ್ಬೋದು. ಪ್ರಮುಖವಾಗಿ
ಏನು ಈ ರೌಡಿ ಶೀಟರು ತನ್ನ ಅಧಿಕೃತ ವಿಳಾಸ ಅಂತ ಪೊಲೀಸ್ ಠಾಣೆಗೆ ತಿಳಿಸಿದ್ದಾನೆ, ಅಲ್ಲೇ ವಾಸ ಇದಾನ ಇಲ್ವಾ ಅದರ ವೆರಿಫಿಕೇಶನ್. ಇವನು ಯಾರಾದ್ರೂ ಸಹಚರರು ಸಹ ಇವನ ಜೊತೆ ಇರ್ತಾರ ಅದರ ವೆರಿಫಿಕೇಶನ್. ಇವನು ಬಳಸ್ತಾ ಇರೋ ವಾಹನ ಏನು, ಇವನು ಠಾಣಾ ಮಟ್ಟದಲ್ಲಿ ಏನು ನಾವು ಬಹಳ ರೆಗ್ಯುಲರ್ ಆಗಿ ರೌಡಿ ಪರೇಡ್ಗಳು ಮಾಡಿದಾಗ ಏನು ತಿಳಿಸಿರ್ತಾನೆ ಮಾಹಿತಿಗಳು, ಅವೆಲ್ಲ ನಿಜ ಇದಾವ ಇಲ್ಲ ಅನ್ನೋದು ಒಂದು ಭಾಗ. ಎರಡನೇ ಭಾಗ, ಏನಾದ್ರು ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಮನೇಲಿ ಏನಾದ್ರು ವೆಪನ್ ಇಡ್ತಾನ, ಅಥವಾ ಮನೆಯಲ್ಲಿ ಬೇರೆ ಯಾರಾದರೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ದಾಖಲಾತಿಗಳಾಗ್ಲಿ, ಬೇರೆ ಈ ಥರದ್ದು ಏನಾದ್ರು ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಇದನ್ನ ನೋಡೋ ಒಂದು ವ್ಯವಸ್ಥೆ ಇದಾಗಿತ್ತು. ಈಗ ಬೆಳಿಗ್ಗೆ 5:30 ಸ್ಟಾರ್ಟ್ ಮಾಡಿ ಇನ್ನೂ ಹಲವಾರು ಜಾಗಗಳಲ್ಲಿ ನಡೀತಾ ಇದೆ. ಇನ್ನೂ ಇದು ಪೂರ್ಣ ಪ್ರಮಾಣದಲ್ಲಿ ಮುಗಿದಿಲ್ಲ. ಒಂದು ಪ್ರಮುಖವಾಗಿ ಮೆಜಾರಿಟಿ ಪ್ಲೇಸಸ್ನಲ್ಲಿ ಎಲ್ಲ 381 ಜಾಗಗಳಲ್ಲಿ ನಮಗೆ ಒಂದು 16 ಜಾಗಗಳು ಬಿಟ್ಟರೆ ಅಷ್ಟು ನಾವು ಪರೇಡ್ ಮಾಡಿದಾಗ ಇವಾಗೂ ಆ ವಿಳಾಸಗಳಲ್ಲಿ ಇದ್ದ ರೌಡಿ ಶೀಟರ್ಗಳು 13 ಜನ ಮೃತ ಹೊಂದಿದ್ದಾರೆ. ಸೊ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ ಮಿ ಕಂಪ್ಲೀಟ್ ನಾನು ಮುಗಿಸ್ತೀನಿ, ಆಮೇಲೆ ತಮ್ದು ಏನಾದ್ರು ಪ್ರಶ್ನೆ ಕೇಳಿ, ನೋ ಪ್ರಾಬ್ಲಮ್. ಸೊ ಇಷ್ಟು ಮಾಹಿತಿ ಬಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಕಡೆ ನಮಗೆ ಒಂದು ರೈಫಲ್ ಮಾದರಿಯ ಒಂದು ವೆಪನ್ನ ನಮ್ಮ ತಂಡ ಹೆಚ್ಚಿನ ತಪಾಸಣೆಗಾಗಿ ಸೀಸ್ ಮಾಡಿದ್ದಾರೆ. ಅದೇನು ಫೈರ್ ಆರ್ಮಾ, ಏರ್ ಗನ್ನ, ಏನು ಮೇಲ್ನೋಟಕ್ಕೆ ಇನ್ನೂ ಅದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇಲ್ಲ. ಏರ್ ಗನ್ ಟೈಪ್ ಇದೆ, ಬಟ್ ವಿ ವಾಂಟ್ ಟು ಬಿ ಶೂರ್, ಯಾಕೆ ಈ ಮನುಷ್ಯ ಅದನ್ನು ಏನಕ್ಕೆ ಬಳಸ್ತಿದ್ದ, ಇದು ಹೆಚ್ಚಿನ ತಪಾಸಣೆ ನಾವು ಮಾಡ್ತಾ ಇದ್ದೇವೆ. ಕೆಲವು ಕಡೆ ಅವನಿಗೆ ಅಗತ್ಯವಿಲ್ಲದಿದ್ದ ಕೆಲವು ಡಾಕ್ಯುಮೆಂಟ್ಗಳು ಕೆಲವು ಮನೆಗಳಲ್ಲಿ ಸಿಕ್ಕಾಕೊಂಡಿದೆ. ಅಂದ್ರೆ ಈ ಸೀಸಿಂಗ್ ಏಜೆಂಟ್ ಟೈಪ್ನವರು ಯಾರ್ದೋ ಸಂಬಂಧ ಇಲ್ಲದಿದ್ದು ರಿಯಲ್ ಎಸ್ಟೇಟ್ ಡೀಲ್ಸ್ ಪೇಪರ್ಗಳು ಕೆಲವು ರೌಡಿಗಳ ಮನೆಯಲ್ಲಿ ಸಿಕ್ಕಾಕೊಂಡಿದೆ. ಅದರ ಬಗ್ಗೆ ಸಹ ನಮ್ಮ ಅಧಿಕಾರಿಗಳು ಬಹಳ ವಿವರವಾಗಿ ಈಗ ತಪಾಸಣೆ ಮಾಡ್ತಾರೆ, ಹೆಚ್ಚಿನ ತಾಂತ್ರಿಕ ವಿಚಾರಣೆ ಮಾಡ್ತಾರೆ. ಒಟ್ಟಾಗಿ ತಿಳಿಸ್ಬೇಕಂದ್ರೆ ಆಮೂಲಾಗ್ರವಾಗಿ ಏನು ಈ ರೌಡಿ ಚಟುವಟಿಕೆ ಇದೆ ಇದನ್ನ ಸಂಪೂರ್ಣ ನಿಯಂತ್ರಣದಲ್ಲಿಡೋದು ನಮ್ಮ ಉದ್ದೇಶ. ಹಾಗಂತ ಎಲ್ಲ ಯಾರು ರೌಡಿಗಳೇ ಇಲ್ಲ ನಮ್ಮ ವಲಯದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ವಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೇ ರೌಡಿಗಳಿದ್ದಾರೆ. ನಾವು ಇಲಾಖೆ ಬಹಳ ಈಗ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ಮಾಡ್ತಾ ಇರೋದ್ರಿಂದ, ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಪರಿಷ್ಕರಣೆ ಮಾಡಿರೋದ್ರಿಂದ ಒಟ್ಟು ವಲಯದಲ್ಲಿ 3814 ಜನನ ನಾವು ನಿಗಾವಣೆಯಲ್ಲಿ ಇಟ್ಟಿದ್ದೀವಿ ರೌಡಿ ಶೀಟರ್ಸ್ ಮೇಲೆ. ಜಿಲ್ಲಾವಾರು ತಮಗೆ ತಿಳಿಸ್ಬೇಕು ಅಂದ್ರೆ ಬಳ್ಳಾರಿಯಲ್ಲಿ 664, ವಿಜಯನಗರದಲ್ಲಿ 633, ರಾಯಚೂರಿನಲ್ಲಿ 1560, ಕೊಪ್ಪಳದಲ್ಲಿ 954. ಈ ರೀತಿ ನಾವು ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ. ಬಳ್ಳಾರಿ 664, ವಿಜಯನಗರ 633, ರಾಯಚೂರು 1560, ಕೊಪ್ಪಳ 954. ಹಾಗೆ ಮುಂದುವರೆದು ಇದು ಸುಮ್ಮನೆ ಒಂದು ದಿವಸ ರೈಡ್ ಮಾಡಿದ್ವಿ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ವಿ, ಬಿಟ್ಬಿಟ್ವಿ, ಈ ಥರ ಇಲ್ಲ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯನು ಇದು 365 days 24/7 ಈ ರೌಡಿ ನಿಗ್ರಹ ದಳಗಳು ಕೆಲಸ ಮಾಡಬೇಕು ಅನ್ನೋ ಆಶಯ ಇದೆ. ಆ ನಿಟ್ಟಿನಲ್ಲಿ ನಾವೀಗ ನಮ್ಮ ಪಡೆಗಳನ್ನ ಸಂಪೂರ್ಣ ಸಶಕ್ತವಾಗಿ ಅವ್ರಿಗೆ ಏನೇನು ರಿಸೋರ್ಸಸ್ ಬೇಕಿತ್ತು ಅದನ್ನೆಲ್ಲ ಒದಗಿಸಿದ್ದೇವೆ. ಹಾಗಾಗಿ ಇದು ಲೇಯರ್ ಬೈ ಲೇಯರ್. ಇವತ್ತು ನೋಡಿ ಒಂದು ರಫ್ಲಿ 10% ಇವತ್ತಿನ ಸ್ಕ್ರೀನಿಂಗ್ ನಲ್ಲಿ ಸಿಗಾಕೊಂಡಿದ್ದಾರೆ. ಒಂದು 381 ಅಂದ್ರೆ 3814ರಲ್ಲಿ ರಫ್ಲಿ ಅಬೌಟ್ 10%. ಸೊ ಈ ಸ್ಕ್ರೀನಿಂಗ್ಗಳು ಕಂಟಿನ್ಯೂ ಆಗ್ತದೆ ಬೈ ಆರ್ಡರ್ ಆಫ್ ದ ಪ್ರಿಯಾರಿಟಿ. ಯಾರು ಅತಿ ಹೆಚ್ಚು ಕ್ರೈಮ್ನಲ್ಲಿ ಇದ್ರು, ರೀಸೆಂಟ್ ಕ್ರೈಮ್ನಲ್ಲಿ ಇದ್ರು ಅಂಥವ್ರನ್ನ ಇವತ್ತು ಮುಟ್ಕೊಂಡಿದ್ದೀವಿ. ಈ ಕೆಲವು ವಯಸ್ಸಾಗಿರೋರು 5-6 ವರ್ಷದಿಂದ ಕೇಸ್ಗಳಿಲ್ಲ ಅಂಥವರೆಲ್ಲ ನಮ್ಮ ಪ್ರಿಯಾರಿಟಿಯಲ್ಲಿ ಕೆಳಗಿದ್ದಾರೆ. ಬಟ್ ಯಾರನ್ನೂ ಬಿಡಲ್ಲ. ಯಾವುದೇ ಒಬ್ಬ ರೌಡಿ ಓಹೋ ಇವತ್ತು ನಮ್ಮ ಮನೆಗೆ ಬಂದಿಲ್ಲ ನಾನು ಸೇಫ್ ಅನ್ನೋ ಭ್ರಮೆಯಲ್ಲಿದ್ರೆ
ಅವರು ಆ ಥರ ಒಂದು ಮಿಸ್ಕ್ಯಾಲ್ಕುಲೇಷನ್ ಅಲ್ಲಿರೋ ಅಗತ್ಯ ಇಲ್ಲ. ಪ್ರತಿಯೊಂದು ನಾವು ಈಗ ಮ್ಯಾಪ್ ಮಾಡಿದ್ದೇವೆ. ಅವರ ಮನೆಗಳು ಮಾತ್ರನೇ ಅಲ್ಲ, ಅವರು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡೋ ಏನು ಅಡ್ಡಗಳು ಅಂತಾರೆ ಅದನ್ನ ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವ ಜಾಗಗಳಲ್ಲಿ ಇವರು ಅಸೋಸಿಯೇಟ್ ಜೊತೆ ಸೇರ್ತಾ ಇದ್ದಾರೆ ಅದನ್ನ ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವನಾದ್ರೂ ರೌಡಿ ಗಾಂಜಾ ಗಿಂಜಾ ಇಂಥವೇನಾದ್ರೂ ಮಾರೋದ್ರಲ್ಲಿದ್ದಾನ ಅದನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು, ಈ ಓಸಿ ಮಟ್ಕ ಇದ್ಯಾವುದೋ ಮರಳು ದಾಂಧಲೆ ಯಾವುದ್ರಲ್ಲೇ ಇದ್ರೂ ಝೀರೋ ಟಾಲರೆನ್ಸ್ ಪೊಲೀಸಿಂಗ್ ನಾವು ಮಾಡ್ತೀವಿ. ನಮ್ಮ ಅಧಿಕಾರಿಗಳಿಗೆ ಸಹ ಬಹಳ ಕ್ಲಿಯರ್ ಆಗಿ ಹೇಳಿದ್ದೇವೆ. ಈಗ ತಾವು ಈ ಹಿಂದೆ ಕೆಲವು ನೋಡ್ತಾ ಇರ್ಬೋದು, ವಿ ಹ್ಯಾವ್ ಬೀನ್ ವೆರಿ ಫರ್ಮ್ ಅಬೌಟ್ ಅವರ್ ಓನ್ ಆರ್ಗನೈಸೇಷನ್. ಯಾವನಾದ್ರೂ ಮ್ಯಾಂಡೇಟ್ ಆಫ್ ಇಲಾಖೆ ಬಿಟ್ಟು ಇವರ ಜೊತೆ ಶಾಮೀಲಾಗದಿರ್ಲಿ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಸಹ ಬಿಡಲ್ಲ ನಾವು. ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಬಿಡಲ್ಲ. ಸೊ ಫ್ರಮ್ ಅವರ್ ಎಂಡ್ ವಿ ವಿಲ್ ಪುಟ್ ಎನ್ ಎಂಡ್ ಟು ಎನಿ ಕೈಂಡ್ ಆಫ್ ಸಾಫ್ಟ್ ಪೆಡ್ಲಿಂಗ್ ಆಫ್ ಆಲ್ ದೀಸ್ ಇಲ್ಲಿಗಲ್ ಎಲಿಮೆಂಟ್ಸ್. ಅದ್ರ ಬಿಟ್ಟು ಮುಂದಕ್ಕೆ ಕನೆವೆನ್ಸ್ ಆದ್ರೆ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಮ್ಮ ಸಿಬ್ಬಂದಿ ಅಂತ ಸಹ ಯಾವುದೇ ಮುಲಾಜಿ ನೋಡಿದ್ರೆ ಅವ್ರನ್ನ ಅವಲೇ ಜೈಲಿಗೆ ಕಳಿಸಿದ್ದಿದೆ. ಹಾಗೆ ಬರೇ ಯಾವುದೋ ಲೋವರ್ ಲೆವೆಲ್ ಫಂಕ್ಷನರೀಸ್ ಅಷ್ಟೇ ಅಲ್ಲ, ಬಹಳ ಸೀನಿಯರ್ ಲೆವೆಲ್ ಅಧಿಕಾರಿಗಳನ್ನ ಸಹ ಈಗಾಗಲೇ ಕೆಲವು ಕೇಸುಗಳಲ್ಲಿ ಸ್ಪಷ್ಟ ಸಾಕ್ಷ್ಯಗಳಲ್ಲಿ ನಮಗೆ ಮೂಡಿ ಬಂದಿತ್ತು. ಈಗಾಗಲೇ ಆಯಾ ಘಟಕಾಧಿಕಾರಿಗಳು ಕೆಲವು ಕೇಸ್ನಲ್ಲಿ, ನಮ್ಮ ಹಂತದಲ್ಲಿ ಕೆಲವು ಕೇಸ್ನಲ್ಲಿ ಸಸ್ಪೆನ್ಷನ್ನಲ್ಲಿ ಇಡಲಾಗಿದೆ. ಹಾಗೆ ಫರ್ಮ್ ಆಕ್ಷನ್ಸ್ ಆಗ್ತದೆ. ಓಕೆ, ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.